ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ಕೊನೆವರೆಗೂ ಮಿಸ್ ಮಾಡ್ದಂತೆ ನಮ್ಮ ಈ ವಿಡಿಯೋವನ್ನು ನೋಡಿ. ಈ ಕಡೆಗೆ ಅನಿಕೇತ್ನ ಸಿಗಾಕಬೇಕು ಅಂತ ಈ ಕಡೆಗೆ ಗೌರಿ ಅವ್ರ ತಂಗಿ ಹೊರಗಡೆ ಹೋಗಿರ್ತಾಳೆ. ಹೊರಗಡೆ ಹೋದಾಗ ಮೋನಿಕಾ ಕೂಡ ಅವ್ರ ತಂಗಿ ಜೊತೆನೇ ಹೋಗಿರ್ತಾಳೆ. ಅವ್ರ ತಂಗಿ ಸ್ವಲ್ಪ ಡೆಲಿವರಿ ಐತೆ ಅಂತ ಸುಳ್ಳು ಹೇಳ್ಕೊಂಡು ಸುಮ್ಮನೆ ಹೊರಗಡೆ ಹೊರಟೋಗ್ತಾಳೆ. ಇವಳು ಅದೇ ಸಮಯಕ್ಕೆ ಅನಿಕೇತ್ನ ನಾನು ಮೀಟ್ ಮಾಡಬೇಕು ಅಂತ ಅನಿಕೇತ್ಗೆ ಫೋನ್ ಮಾಡಿ ಎಲ್ಲನೂ ಬರೋಕೆ ಹೇಳಿರ್ತಾಳೆ ಒಂದು ಕೆಫೆಗೆ ಇಬ್ಬರು ಬಂದು ಕೂತಿರ್ತಾರೆ. ಇವಾಗ ಶ್ಯಾಮ್ ಮತ್ತು ಗೌರಿ ತಂಗಿ ಕೂಡ ಲಾಸ್ಟ್ ಅವಳು ಇಬ್ಬರೂ ಕೂಡ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ತಾಳೆ. ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ, ಇವತ್ತು ಪಕ್ಕ ಸಿಗಾಕೊಳ್ತಾನೆ, ಅವನ ಬಾಯ್ ಫ್ರೆಂಡ್ ಯಾರು ಅಂತ ನಾವು ತಿಳ್ಕೊಳ್ಳೇಬೇಕು ಅಂದ್ಬಿಟ್ಟು ಇಬ್ಬರು ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಕಡೆಗೆ ಅನಿಕೇತ್ ಬಂದೇ ಬಿಡ್ತಾನೆ. ಈ ಕಡೆಗೆ ಗೌರಿ ಅವ್ರ ತಂಗಿಗೂ ಶ್ಯಾಮ್ಗೂ ಅನಿಕೇತ ಅಂದ್ಕೊಂಡು ಫುಲ್ ಶಾಕ್ ಆಗೋಗ್ತಾರೆ. ಈ ಕಡೆಗೆ ಅನಿಕೇತ್ ಬಂದ ತಕ್ಷಣ ಕೇಳ್ತಾ ಇದ್ದಾಳೆ, ಮೋನಿಕಾ ನೋಡು ನಮ್ಮ ಮನೆ ಕಡೆ ಸಂಬಂಧ ನೋಡ್ತಿದ್ದಾರೆ, ನೀನು ನನಗೆ ತಲೆ ಕೆಡಿಸ್ಬೇಡ, ಆದಷ್ಟು ಬೇಗ ನಾವು ಮದುವೆ ಆಗಬೇಕು ಅಂತ. ಇದೇನು ಈ ಥರ ಹೇಳ್ತಿದ್ಯಾ, ಇದೇ ತಾನೇ ಗೌರಿಗೂ ಮತ್ತು ಹಣ್ಣಂಗೂ ಮದುವೆ ಆಗಿದೆಯೇ, ಈಗ ನಾನು ಮದುವೆ ಅಂದರೆ ಈಗ ಅವ್ರು ಏನು ಅಂದ್ಕೊಳ್ಳಲ್ಲ ನನ್ನ ಬಗ್ಗೆ ಅಂತ. ನನಗೆ ಅವೆಲ್ಲ ಗೊತ್ತಿಲ್ಲ, ನನ್ನ ಮನೇಲಿ ಇಂಪಾರ್ಟೆಂಟಾಗಿ ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ, ನಾನಂತೂ ನಿನ್ನೆ ಮದುವೆ ಆಗೋದು ಅಂತ. ಈ ಕಡೆಗೆ ಅನಿಕೇತ್ ಹೌದಾ, ಈಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಮನೇಲಿ, ಈಗ ನನ್ನ ತಲೆನೋವು ಹೆಂಗೋ ಅಂದರೆ ತಲೆನೋವು ಹೊರಟು ಹೋಗುತ್ತೆ, ಆದಷ್ಟು ಬೇಗ ಇವಳನ್ನ ಯಾವ್ದಾರ ಗಂಡು ನೋಡಿ ಮದುವೆ ಮಾಡಿಬಿಟ್ರೆ ಸಾಕಪ್ಪ ಅಂತ ಮನಸ್ಸಲ್ಲಿ ಅನಿಕೇತ್ ಅನ್ಕೊತಾ ಇರ್ತಾನೆ. ಈ ಕಡೆಗೆ ಮೋನಿಕಾ ನೋಡಿದ್ರೆ ಏನು ಮಾತಾಡ್ತಿದ್ದಿ, ಏನು ಹೇಳು ನನಗೆ, ನಾನು ಗಲಾಟೆ ಮಾಡಿ ರಂಪಾಟ ಮಾಡಿ ನಾನು ಮದುವೆ ಆಗ್ಬೋದು ನಿನ್ನನ್ನು, ಆದರೆ ನಾನು ಆ ಥರ ಮಾಡ್ತಾ ಇಲ್ಲ. ಯಾಕೆ ಹೇಳು, ಗೌರಿಗೂ ನನಗೂ ವ್ಯತ್ಯಾಸ ಇರಲ್ಲ, ನನ್ನನ್ನು ಮನೆ ಸೊಸೆಯಾಗಿ ಒಪ್ಕೊಂಡು ಎಲ್ಲರೂ ಕೂಡ ಖುಷಿಯಿಂದ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿರೋದು ಅಂತ. ಹೌದು ಚಿನ್ನ, ನಾನು ಅದಕ್ಕೋಸ್ಕರ ತಾನೇ ವೆಯ್ಟ್ ಮಾಡ್ತಿರೋದು ಅಂತ ಮಸ್ಕ ಹೊಡಿತಾ ಇರ್ತಾನೆ. ಈ ಕಡೆಗೆ ಶ್ಯಾಮ್ ಮತ್ತು ಗೌರಿ ಲಾಸ್ಟ್ ತಂಗಿ ಕೂಡ ಇಬ್ಬರೂ ಏನು ಮಾತಾಡ್ತಿದ್ದಾರೆ ಇವರು ಇಬ್ಬರು, ನಮಗೊಂದು ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ಇವನೇನ ಅನಿಕೇತನ ಅವ್ರ ಬಾಯ್ ಫ್ರೆಂಡು ಅಂದ್ಕೊಂಡು ಇವನೇನ ಅವಳು ಮದುವೆ ಮಂಟಪದಿಂದ ಎಳ್ಕೊಂಡು ಹೋಗಿರೋದು ಅಂದ್ಕೊಂಡು ಈ ಕಡೆಗೆ ಫುಲ್ಲು ಟೆನ್ಷನ್ ಆಗೋಗಿರ್ತಾರೆ. ಈ ಕಡೆಗೆ ವಿವೇಕ್ ಮತ್ತು ಗೌರಿಗೂ ಕೂಡ ಬ್ರಹ್ಮಗಂಟು ಹಾಕಿರ್ತಾರೆ. ಆ ಬ್ರಹ್ಮಗಂಟಿಂದ ಇಬ್ಬರು ಕಡೆ ಬಿಡುಗಡೆ ಆಗಬಾರ್ದು ಅಂತ ಈ ಕಡೆಗೆ ವಿವೇಕ್ ವಾಶ್ರೂಮ್ಗೆ ಹೋಗಿರ್ತಾನೆ. ಆವಾಗ ಗೌರಿ ತಮಾಷೆ ಮಾಡ್ತಿರ್ತಾಳೆ, ಅಂದರೆ ಅವನ್ನ ಎಳ್ಕೊಂಡು ತಮಾಷೆ ಮಾಡ್ತಿರ್ತಾನೆ. ವಿವೇಕ್ ಕೂಡ ಇವಳು ಯಾಕಪ್ಪ ಈ ಥರ ಆಡ್ತಿದ್ದಾಳೆ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಈ ಕಡೆಗೆ ವಾಶ್ರೂಮಿಂದ ಬಂದಷ್ಟೇ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದ್ಮೇಲೆ ಅವಳು ರೂಮಿಗೆ ಹೋಗ್ತಾಳೆ. ಆಹಾ, ಇಂಥ ಚಾನ್ಸ್ನ ನಾನು ಮಿಸ್ ಮಾಡ್ಕೋತೀನಾ, ಇವತ್ತು ಮಾಡ್ತೀನಿ ಇವನಿಗೆ ಮಾರಿ ಹಬ್ಬನ, ಯಾವತ್ತು ನನಗೆ ಕಾಟ ಕೊಡ್ತಿದ್ದ ಅಲ್ವಾ, ಇವತ್ತು ಇವನು ಮಾಡ್ತೀನಿ ಅಂದ್ಕೊಂಡು ಧೂಳಿ ಹೊಡೆಯುವಂಗೆ, ಟೆಸ್ಟ್ ಹೊಡೆಯುವಂಗೆ, ಆ ಡೆಸ್ಟ್ ಹೊಡೆಯುವಂಗೆ, ಈ ಡೆಸ್ಟ್ ಹೊಡೆಯುವಂಗೆ ಮಾಡಿಕೊಂಡು ಆ ವಿವೇಕ್ಗೆ ಸುಸ್ತಾಗೋಗಿ ಕೆಳಗಡೆ ಬಿದ್ದೋಗ್ತಾನೆ. ಇದ್ಯಾಕೆ ಇವನು ಎದ್ದು ಬರ್ತಾನೆ ಇಲ್ವಲ್ಲ ಅಂತ ಹಿಂದೆ ತಿರುಗಿ ಗೌರಿ ನೋಡಿದ ತಕ್ಷಣವೇ ಅವನಿಗೆ ಅಸ್ತಮ ಇರುತ್ತೆ. ಅಸ್ತಮ ಇರಬೇಕಾದ್ರೆ ಅವನು ಉಸಿರು ಎಳಿತಾ ಇರ್ತಾನೆ. ಉಸಿರು ಎಳಬೇಕಾದ್ರೆ ಅಸ್ತಮಗೆ ಟ್ರೀಟ್ಮೆಂಟ್ ಇರುತ್ತಲ್ಲ, ಆ ಮೆಡಿಷನ್ಗೆ ಕೇಳ್ತಾ ಇರ್ತಾನೆ. ಆವಾಗ ಅವ್ನು ಪ್ಯಾಂಟ್ ಜಾಬಲ್ಲಿರೋದೇ ಎತ್ಕೊಟ್ಟಾದ್ಮೇಲೆ ಏನು ಇವನಿಗೆ ಅಸ್ತಮ ಇದೆಯಾ, ನನಗೆ ಗೊತ್ತೇ ಇರಲಿಲ್ವಲ್ಲ ದೇವ್ರೆ, ನನಗೆ ಯಾಕಪ್ಪ ಈ ಥರ ಮಾಡಿದೆ, ಯಾಕಪ್ಪ ನಾನು ಈ ಥರ ಮಾಡಿದೆ ಅವನಿಗೆ ಅಂದ್ಕೊಂಡು ದೇವ್ರನ್ನ ಬೇಡ್ಕೊತಾ ಇರ್ತಾಳೆ. ಈ ಕಡೆಗೆ ಮೆಡಿಷನ್ ಕೊಡ್ತಾನೆ. ಆ ಮೆಡಿಷನ್ ತೊಗೊಂಡಾದ್ಮೇಲೆ ಅವನು ವಾಸಿ ಆದ ತಕ್ಷಣ ಗೌರಿ ಅಲ್ಲೊಂದು ಪೆನ್ನು ಪೇಪರ್ ತೊಗೊಂಡು ಸಾರಿ ಅಂತ ಬರೆದ್ಬಿಟ್ಟು ಸಾರಿ ಕೇಳ್ತಾರೆ. ಅದಕ್ಕೆ ಸರಿ ಅಂದ್ಕೊಂಡು ಅವನು ಸುಮ್ಮನಾಗಿ ಹೋಗ್ತಾನೆ. ಈ ಕಡೆಗೆ ಬಂದು ಪೂಜೆ ಎಲ್ಲ ಆದ ತಕ್ಷಣವೇ ಪೂಜೆ ಎಲ್ಲ ಮಾಡಾದ್ಮೇಲೆ ನೋಡಿ ಇವತ್ತಿನದು ಬ್ರಹ್ಮಗಂಟು ಮುಗೀತು ಅಂದ್ಕೋಬೇಡಿ, ಈಗ ನಾನು ಇನ್ನೊಂದು ಪೂಜೆ ಹೇಳ್ಕೊಡ್ತೀನಿ ಅಂತ. ಹೀಗೆಲ್ಲ ಪೂಜೆ ನಡೀತಲ್ಲ, ಇನ್ನೊಂದು ಪೂಜೆ ಏನು ಅಂದ್ಕೊಂಡು ಈ ಕಡೆ ಸರಿತಾ ಕೇಳ್ತಿರ್ತಾಳೆ, ಈಗ ನಾನು ಪೂಜಾರಿನ ನೀವು ಪೂಜಾರಿನ, ನೀವು ಸುಮ್ಮನೆ ಇರಿ, ನಾನು ಹೇಳ್ದಂಗೆ ನಾವು ಮಾಡಬೇಕು ಸರಿನಾ ಅಂದ್ಕೊಂಡು ಇಬ್ಬರು ಕೈ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಇಬ್ಬರು ಕೈ ಹಿಡ್ಕೋತಾರೆ. ಹಿಡ್ಕೊಂಡಾದ್ಮೇಲೆ ಕಾಯ ವಾಚ ಮನಸ ಅಂತ ಹೇಳಿ ಅಂದ್ಕೊಂಡು ಒಂದು ಶ್ಲೋಕ ಹೇಳ್ಕೊಡ್ತಾರೆ. ಇಬ್ಬರು ಕೂಡ ಒಪ್ಕೊತಾರೆ, ಇಬ್ಬರು ಕೂಡ ಹೇಳ್ತಾರೆ. ಹಾಗೆ ಕೂಡ ಅವಳು ಏನೇ ರೇಗಿಸಿದ್ರು, ಅವನು ಏನೇ ಮಾಡಿದ್ರು ನೀನು ಅವಳನ್ನ ಕ್ಷಮಿಸಬೇಕು, ಅವಳನ್ನ ನಿನ್ನ ಹೆಂಡತಿಯಾಗಿ ನೀನು ಒಪ್ಕೋಬೇಕು ಅಂತ. ಆವಾಗ ಸರಿತಾಗ ಒಂಚೂರು ಇಷ್ಟ ಆಗಲ್ಲ, ಏನು ಮಾಡ್ತಿದ್ದೀರ ನೀವೆಲ್ಲ ಸೇರಿಕೊಂಡು, ನನಗಂತೂ ಇದು ಇಷ್ಟ ಆಗ್ತಿಲ್ಲ ಅಂತ. ಏನಮ್ಮ ನೀನು ಇದೇ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀಯಲ್ಲ, ಇದೇ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರೆ ನಿನ್ನ ಮಗನ ಲೈಫು ಪ್ರಶ್ನೆಯಾಗಿ ಉಳ್ಕೊಬಿಡುತ್ತೆ, ಸುಮ್ಮನಿರಮ್ಮ ಅಂತ ಬೈದೇ ಬಿಡ್ತಾರೆ. ಆವಾಗ ಸುಮ್ಮನಾಗಿ ಹೋಗ್ತಾರೆ. ನೋಡಪ್ಪ, ಈ ಗಂಟು ಬ್ರಹ್ಮಗಂಟು, ಈ ಗಂಟುನ ಇವತ್ತೆಲ್ಲ ಹಾಗೆ ಇರಬೇಕು, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇಬ್ಬರು ಕೂಡ ಪೂಜೆ ಮಾಡಿ ಆಮೇಲೆ ಗಂಟು ಬಿಚ್ಚಬೇಕು, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಕೂಡ ಒಪ್ಕೊಬಿಡ್ತಾರೆ. ಅರೆ ಸರಿತಾ, ಏನು ಮಾಡ್ತಿದ್ದೀರಾ ನೀವು, ಇದು ಯಾಕೆ ಪೂಜೆ ಎಲ್ಲ ಮುಗೀತು ತಾನೆ, ಈ ಗಂಟನ್ನ ಬಿಚ್ಬೋದು ತಾನೆ ಅಂತ ಹೇಳ್ತಾರೆ. ಏನಮ್ಮ ಹೇಳ್ತಿದ್ಯಾ, ಈ ಗಂಟನ್ನ ಬಿಚ್ಚೋಕ್ಕಾಗಲ್ಲ ಕಣಮ್ಮ, ನಾನು ಒಂದು ಟೈಮ್ ಹೇಳಿದ್ದೀನಿ, ನಾನು ಪೂಜಾರಿ ಕಣಮ್ಮ, ಈ ಥರ ಮಾಡೋಕ್ಕಾಗಲ್ಲ ಕಣಮ್ಮ ಅಂತ ಹೇಳಿ ಆವಾಸ್ ಕೊಟ್ಟು ಅವನು ಸುಮ್ಮನೆ ಆಗೋಗ್ತಾರೆ. ಈ ಕಡೆಗೆ
ಮೋನಿಕನ ಅನಿಕೇತ್ ಸಮಾಧಾನ ಮಾಡಿ, ನೋಡಪ್ಪ ನಾನು ಮದುವೆ ಆಗ್ತೀನಿ, ಇನ್ನು ಸ್ವಲ್ಪ ಟೈಮ್ ಕೊಡು ನನಗೆ ಆಯಿತಾ ಅಂತ ಹೇಳ್ತಾಳೆ. ಸರಿ ಆಯಿತು ಅಂದ್ಕೊಂಡು ಒಪ್ಕೊಂಡು ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆಗೆ ಶ್ಯಾಮ್ ಮತ್ತು ಗೌರಿಯರ ಲಾಸ್ಟ್ ತಂಗಿ, ಇದೇನು ಈ ಥರ ಆಗ್ತಿದೆ, ನಾವು ಸ್ವಲ್ಪ ಹೊತ್ತಲ್ಲಿ ಹೋಗಿದ್ರೆ ಅಲ್ಲಿ ಏನು ವೀಡಿಯೋ ಮಾಡ್ಕೊಬೋದಿತ್ತು, ಅವ್ರು ಏನು ಮಾತಾಡಿದ್ರು ಅಂತ ಹೇಳ್ತಾನೆ ಶ್ಯಾಮ್. ಅದಕ್ಕೆ ಗೌರಿಯವ್ರ ಲಾಸ್ಟ್ ತಂಗಿ, ಏನು ಮಾತಾಡ್ತಿದ್ಯಾ ನೀನು, ಆ ಥರ ಏನಾರ ಮಾಡಿಬಿಟ್ರೆ ನಿಮ್ಮಣ್ಣ ಅದನ್ನು ನಮ್ಮ ತಲೆಲ್ಲ ಹೇ ವೀಡಿಯೋ ಅಂತ ಹೇಳ್ತಿದ್ದ ಅಂತ ಹೇಳ್ತಾಳೆ. ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಈ ಕಡೆಗೆ ಮೋನಿಕನ ಮನೆಗೋಸ್ಕರ ಕಾಯ್ತಾ ಇರ್ತಾರೆ. ಅಂದರೆ ಅವ್ರ ಅಮ್ಮ ಬರ್ತಾಳೆ, ಈಗ ಬರ್ತಾರೆ, ಹಾಗೆ ಬರ್ತಾರ ಅಂತ. ಮೋನಿಕಾ ಒಬ್ಬಳೇ ಬರ್ತಾಳೆ. ಏನು ಒಬ್ಬಳೇ ಬರ್ತಿದ್ಯಾ ನೀನು, ಅವಳಲ್ಲಿ ನಿಂಗೆ ಒಂದು ಸ್ವಲ್ಪನೂ ಗೊತ್ತಾಗಲ್ವಾ, ಅವಳು ಯಾಮರಿಸ್ಬಿಟ್ಟು ಬಂದಿದ್ಯಾ ನೀನು ಅಂತ ಹೇಳ್ತಾರೆ. ಅಮ್ಮ ಅವಳೆಲ್ಲ ಎಮರ್ಸ್ತಾಳೆ, ಅವಳೇ ಎಲ್ಲೋ ಓದ್ದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವಳು ಲಾಸ್ಟ್ ತಂಗಿನೂ ಕೂಡ ಬರ್ತಾಳೆ. ನಾನು ಎಮರ್ಸಿದ್ನೋ ನೀನು ಎಮರ್ಸಿದ್ನೋ, ನನಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಡೆಲಿವರಿ ಅಂತ ಹೇಳಿದೆ ತಾನೇ, ನಾನು ಹೋಗ್ಬಿಟ್ಟು ಬರ್ತಿದ್ದೆ, ಅಲ್ಲಿಂದ ಬರ್ಷದ ಕಾಲೇ ಎಸ್ಕೇಪ್ ಆಗಿ ಇಲ್ಲಿ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ನಾನು ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ನನ್ನ ಪರ್ಸ್ನಾಲಿಟಿಯಲ್ಲಿ ನಿಂದೆಲ್ಲಿ ಅಂದ್ಕೊಂಡು ರೇಗಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬರ್ತಾರೆ. ನೋಡು ನನ್ನ ಮದುವೆ ಗಂಡನ ಫೋಟೋ ತಂದಿದ್ದೀನಿ, ಇವನೇ ನಿನ್ನ ಮದುವೆ ಆಗೋದು ಅಂತ. ಏನೋ ಅಂತ ಹೇಳ್ತಾರೆ. ಅಪ್ಪ ಏನು ಕೆಲಸ ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಒಂದು ಬ್ಯಾಂಕ್ ಎದುರುಗಡೆ ಕಡಲೆಕಾಯಿ ಮಾರೋನು ಅಂತ ಹೇಳ್ಕೊಂಡು ಎಲ್ಲರೂ ರೇಗಿಸ್ತಾ ಇರ್ತಾರೆ. ನನ್ನ ಮದುವೆ ಈಗಲೇ ಆಗಲ್ಲ ಅಂದ್ಕೊಂಡು ಬಂದು ಕುತ್ಕೊಬಿಡ್ತಾಳೆ. ಅವಾಗ ಗೌರಿ ಲಾಸ್ಟ್ ತಂಗಿ, ನೀನು ಮಾಡು ಏನು ಮಾಡ್ತೀಯ ಮಾಡು, ಇವತ್ತು ಅನಿಕೇತ್ ಓತಿಕತೆ ನನ್ನ ಕೈಲಿ ಸಿಗಾಕೊಂಡಿದ್ದೇನೆ, ಕರೆಕ್ಟಾಗಿ ಅವನ ಸಿಗಾಕಿಸ್ತೀನಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆಗೆ ವಿವೇಕ್ಗೆ ಫುಲ್ಲು ನಿದ್ದೆ ಬಂದಿರುತ್ತೆ, ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಅವಾಗ ಎಲ್ಲರೂ ಕೂಡ ಇದೇನು ಈ ಥರ ಮಾಡ್ತಿದ್ದಾನಲ್ಲ, ಇವರಿಬ್ಬರು ರೂಮ್ಗೆ ಹೋಗಲಿಲ್ವಲ್ಲ ಅಂತ ಹೇಳ್ತಿರ್ತಾರೆ. ಅವಾಗ ಅನಿಕೇತ್ ಅವರ ಅಮ್ಮ ಬಂದ್ಬಿಟ್ಟು, ಏನೋ ನಾವು ಇಷ್ಟೆಲ್ಲ ಮಾಡಿದ್ರೆ ಈ ಥರ ಆಗೋಯ್ತಲ್ಲ ಅಂತ ಅಜ್ಜಿಗೆ ಹೇಳ್ತಿರ್ತಾರೆ. ಅದಕ್ಕೆ ಅಜ್ಜಿ ನೀನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ ಈಗ ಅಂತ ಹೇಳ್ಬಿಟ್ಟು, ಏನು ವಿವೇಕ್ ನೀನು ಇಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತಿದ್ಯಲ್ಲ, ರೂಮ್ಗೆ ಹೋಗಿ ನಿದ್ದೆ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಏನೋ ನಾನು ರೂಮ್ಗೆ ಹೋದರೆ ಅವಳು ಬರ್ತಾಳೆ ಅಂತ, ಕರ್ಕೊಂಡು ಹೋಗು, ಇವತ್ತೊಂದು ದಿನ ತಾನೇ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಈ ಕಡೆಗೆ ಶ್ಯಾಮರ್ ಅಪ್ಪನೂ ಕೂಡ, ಏನು ಇವತ್ತಾ, ಏಕೋ ಕರ್ಕೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ, ಅವಳ ರೂಮ್ಗೆ ಹೋಗೋಕ್ಕಾಗುತ್ತೆ, ಅವಳನ್ನ ನಿನ್ನ ರೂಮ್ಗೆ ಹೋಗೋಕ್ಕಾಗಲ್ವಾ ಅಂತ ಫುಲ್ಲು ರೇಗಿಸ್ತಾ ಇರ್ತಾರೆ ಎಲ್ಲರೂ ಕೂಡ. ಈ ಕಡೆಗೆ ಸರಿ ಆಯಿತು ಕರ್ಕೊಂಡೋಗು ಅಂತ ಹೇಳ್ತಾರೆ. ಆದರೂ ಅವ್ನು ಹೋಗೋಕ್ಕೆ ರೆಡಿನೇ ಇರಲ್ಲ. ಮುಂದಿನ ಸಂಚಿಕೆಯಲ್ಲಿ ವಿವೇಕ್ ಅವರ ಅಪ್ಪ ಹೇಳ್ತಾ ಇರ್ತಾರೆ, ನೋಡು ಕರ್ಕೊಂಡೋಗು, ಅವಳು ನಿನ್ನ ಹೆಂಡತಿ, ನಿನ್ನ ಜೊತೆನೇ ಇರಬೇಕು ಅಂತ. ಅದಕ್ಕೆ ಸರಿತಾ ಏನು ಮಾತಾಡ್ತಿದ್ಯಾ, ಅವಳು ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ, ಹೆಂಗೆ ಒಪ್ಕೋತಾನೆ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್ ಅವರಪ್ಪ, ನೀನು ಈ ಥರ ಮಾತಾಡ್ತಿದ್ರೆ ನಾನು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅವಾಗ ವಿವೇಕ್, ನೀನು ನನಗೋಸ್ಕರ ಜಗಳ ಆಡಬೇಡಿ ಅಂತ ಹೇಳ್ತಾರೆ. ಅವ್ರ ತಾತನೂ ಕೂಡ, ನೋಡು ಅವಳು ನಿನ್ನ ಹೆಂಡತಿ, ಏನು ಈಗ ನಡೀತಿದ್ಯೋ ಅದೇ ಥರ ನಡ್ಕೊಂಡು ಹೋಗಬೇಕು, ಕರ್ಕೊಂಡೋಗು ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಗೌರಿ ಒಪ್ಪೋದೇ ಇಲ್ಲ. ನನ್ನನ್ನು ಹೆಂಡತಿ ಅಂತ ನೀನು ಸಂಪೂರ್ಣವಾಗಿ ಒಪ್ಕೊಂಡು ನನ್ನ ಕರ್ಕೊಂಡೋದ್ರೆ ಮಾತ್ರ ಬರೋದು ಅಂತ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಆದಷ್ಟು ಬೇಗ ಮೋನಿಕಾ ಮತ್ತು ಅನಿಕೇತ್ ಸಿಗಾಕೋಬೇಕು ಅಂತ ಅನಿಸಿದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಅಂತ ಕಮೆಂಟ್ ಮಾಡಿ.